ಪಕ್ಷದವ್ರು ಹೇಳೋದಕ್ಕೆ ಮುಂಚೆ ನೀವೇ ಹೇಳ್ಬಿಟ್ರಿ ನಂಗೆ. ಮಾನ್ಯ ಸುರೇಶ್ ಬಾಬು ಅವರೇ, ಶರವಣ ಅವರೇ, ಗೋವಿಂದರಾಜ್ ಅವರೇ, ಮಂಜುನಾಥ್ ಅವರೇ ಜಾಸ್ತಿ ಜನರದ್ದು ಹೇಳಿದ್ದಾರೆ. ಭೋಜೇಗೌಡ್ರೆ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿ ಸರ್ಕಾರ, ಕಮಿಷನ್ ಸರ್ಕಾರ, ಕರಪ್ಷನ್ ಸರ್ಕಾರ, ಒಂದು ಲೂಟಿ ಸರ್ಕಾರ. ಇದನ್ನು ನಾವು ಹೇಳ್ತಿಲ್ಲ, ರಾಜ್ಯದಲ್ಲಿ ಜನ ಮಾತಾಡ್ತಿದ್ದಾರೆ. ನೀವು ನೋಡಿದ್ದೀರಿ, ನಮಗೆ ಕೆಲವರು ಬಹಳ ಸ್ನೇಹಿತರುಗಳು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬೇರೆ ಎಲ್ರಿಗೂ ಇದಾರಲ್ಲ ಗೊತ್ತಿಲ್ಲ, ನನಗಂತೂ ಇದ್ದಾರೆ. ಪಾಪ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ನಾವು ಮಾತಾಡಿದ್ರೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಬಿಡಬೇಡ್ರಿ ನನ್ನ ಮಕ್ಕಳನ್ನ ಅಂತಾರೆ ಅವರು. ನಾನು ಹೇಳಲ್ಲ, ಅದು ಆ ಭಾಷೆ ನಾನು ಹೇಳಲ್ಲ. ಇವರ ಆ ರೀತಿ ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಇವರ ಆಟ ಪಾಠಗಳನ್ನು ನೋಡಿ. ಆ ಕಾರಣದಿಂದ ನಾವಿವತ್ತು ವಿರೋಧ ಪಕ್ಷದಲ್ಲಿದ್ದುಕೊಂಡು ಈ ಸರ್ಕಾರ ಏನೆಲ್ಲ ತಪ್ಪುಗಳನ್ನ ಮಾಡ್ತದೆ ಅದನ್ನ ಜನರ ಗಮನಕ್ಕೆ ತರಲೇಬೇಕಾಗಿದೆ. ಆ ಕೆಲಸವನ್ನ ನಾವು ಮಾಡ್ತೀವಿ. ಒಂದೊಂದಾಗಿ ನೋಡಿ, ನಾವು ವಿರೋಧ ಪಕ್ಷದವರು ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕು, ಜನರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ ತಿಂಗಳಿಗೊಂದು ಬರಬಹುದು ವಿಷಯ ಅನ್ಕೊಂಡ್ರೆ ದಿನಕ್ಕೆ 4 ಬರ್ತದೆ. ನಾವು ಒಂದನ್ನೂ ಸರಿಯಾಗಿ ಅಂತ್ಯ ಕಾಣಲಾರದ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ನಾವು ಹೇಳಿದ್ವಿ, ಎಕ್ಸೈಸ್ ಮಿನಿಸ್ಟರ್ 4,000 ಕೋಟಿ ಲೂಟಿ ಮಾಡಿದ್ದಾರೆ. ನಾವು ಹೇಳಿದ್ದು ತಪ್ಪಾಗೋಯ್ತು, ಅದಿನ್ನೂ ಜಾಸ್ತಿ ಆಗ್ಬಿಟ್ಟಿದೆ. 6,000 ಕೋಟಿ ಅಂತ ಹೇಳಿ ಎಕ್ಸೈಸ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರೇ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ರಾಜ್ಯಪಾಲರಿಗೂ ಹೋಗಿ ಮನವಿ ಕೊಟ್ಬಿಟ್ಟಿದ್ದಾರೆ. ಅಂದಮೇಲೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ. ನಾವು 4,000 ಕೋಟಿ ಅಂದಿದ್ದು ಸುಳ್ಳಾಗಿದೆ, ಅದನ್ನ ತಿದ್ದುಕೊಳ್ಬೇಕು. 6,000 ಕೋಟಿ ಇದು ಸಿದ್ದರಾಮಯ್ಯನ ಪಾಲೆಷ್ಟು, ಡಿ.ಕೆ. ಶಿವಕುಮಾರ್ ಅವರ ಪಾಲೆಷ್ಟು, ಸೋನಿಯಾ ಅವರ ಪಾಲೆಷ್ಟು, ಮಾನ್ಯ ರಾಹುಲ್ ರವರ ಪಾಲೆಷ್ಟು, ಇದನ್ನ ಆಮೇಲೆ ಖರ್ಗೆ ಅವರ ಪಾಲೆಷ್ಟು, ಅದನ್ನು ಈ ಕಾಂಗ್ರೆಸ್ನವರು ಹೇಳಬೇಕು, ಜನರಿಗೆ ತಿಳಿಸಬೇಕು. ಈಗಾಗಲೇ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸುವಂತ ವಿಷಯವೇ ನಮ್ಮ ಮುಂದೆ ಇಲ್ಲ. ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಇದು ನಮ್ಮದಲ್ಲ, ಇಡೀ ರಾಜ್ಯದ ಜನರ ನಿರ್ಧಾರ. ಇದು ಒಂದು ಕಡೆ ಆಯ್ತು. ನಿನ್ನೆ ನೀವು ನೋಡಿದ್ರಿ, ಇಲ್ಲಿ ಅಧಿಕಾರಿಗಳಿಗೆ ಇವತ್ತು ಅಧಿಕಾರ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಏನು ಕಾಂಗ್ರೆಸ್ ನಾಯಕರು ಎಲ್ಲದಕ್ಕೂ ಧಮಕಿ ಹಾಕ್ತಾರೆ. ರಾಜೀವ್ ಗೌಡ ಅಂತಕ್ಕಂಥ ಅವರು ಶಿಡ್ಲಘಟ್ಟದವರು 14 ದಿನ ಆದ್ರೂ ಪೊಲೀಸ್ನವ್ರ ಕೈ ಸಿಗ್ಲೇ ಇಲ್ಲ ಅಂತಂದ್ರೆ ಅದೇನ್ ಸಿಗ್ತಾರೆ ಸ್ವಾಮಿ? ಪೊಲೀಸ್ನವರೇ, ನೀವು ಹೊರಗಡೆ ಹುಡುಕಾಡ್ತಿರ್ತೀರಿ. ಅವರನ್ನ ಕಾಂಗ್ರೆಸ್ ನಾಯಕರು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ರಲ್ಲ, ನಿಮ್ಗೇನ್ ಸಿಗ್ತಾರೆ? ಜಾಮೀನು ಸಿಗಲ್ಲ ಅಂದ್ಮೇಲೆ ಅವ್ರನ್ನ ಹೊರಗಡೆ ಕಳಿಸೋ ಕೆಲಸ ಮಾಡಿದ್ರು. ಅದಾದ್ಮೇಲೆ ಆ ಅಧಿಕಾರಿಗಳದ್ದಾಗ್ಲಿ, ಏನೇ ಬಂದ್ರು ಪೊಲೀಸ್ ಅಧಿಕಾರಿಗಳೇ, ನಿಮಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಧಮಕಿ ಹಾಕ್ತಾರೆ, ನಿಮ್ಮ ಕೈಲಿ ಮಾಡಬಾರದನ್ನು ಮಾಡಿಸ್ತಾರೆ. ನಿಮಗೆ ಆಪತ್ತು ಬಂದಾಗ ನಿಮ್ಮನ್ನೇ ಬಲಿ ಕೊಡ್ತಾರೆ ಹೊರತು ಅವ್ರು ಯಾರು ಬಲಿ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. 11 ಜನ ತುಳಿದು ಸತ್ತು ಹೋದಾಗ ಬಲಿ ತಗೊಂಡಿದ್ದು ಯಾರನ್ನ? ಪೊಲೀಸ್ ಕಮಿಷನರ್ನ, ನಿಮ್ಮನ್ನೇ ಬಲಿ ತಗೊಂಡಿದ್ದು. ಯಾರು ಎಲ್ಲೇ ಆದ್ರೂ ಕೂಡ ಅದರ ಪಾಪದ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಅದು ನಿಮ್ಮ ತಲೆ ಕಟ್ಟಿ ಅಧಿಕಾರಿಗಳಿಗೆ ಅನ್ಯಾಯ ಮಾಡ್ತಾರೆ. ಹುಷಾರಾಗಿರಿ. ಇದಾಯ್ತು. ಮಾನ್ಯ ಗವರ್ನರ್ ಅವರನ್ನ ನೀವು ಕರೆಸಿದ್ರಿ, ಭಾಷಣ ಮಾಡಿಸಿದ್ರಿ. ಆದ್ರೆ ಭಾಷಣ ಮಾಡಲೇ ಇಲ್ಲ ಅಂತೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ?
ಒಂದು ಸಮಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೌದು ಭಾಷಣ ಮಾಡಿದ್ದಾರೆ ಅಂತ. ಭಾಷಣ ಮಾಡಿದ್ರೆ ನಿಮ್ಮ ಗೂಂಡಾಗಳು ಯಾಕೆ ಅವರನ್ನ ಬೆನ್ನಟ್ಟಿ ಹೋದ್ರು, ಅವರನ್ನ ಥಳಿಸ್ಲಿಕ್ಕೆ ಹೋದ್ರು, ಅವ್ರನ್ನ ಯಾಕೆ ಅಡ್ಡಗಟ್ಟಿದ್ರು? ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತೀರಿ, ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ನವರ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಬರಬಾರ್ದು. ಯಾಕೆಂದ್ರೆ ಅವರ ಜನ್ಮತಃ ನೀವು ಅವರನ್ನ ಅಪಮಾನಗೊಳಿಸಿದ್ರಿ, ಅವಮಾನಿಸಿದ್ರಿ, ಅವರನ್ನ ಸೋಲಿಸಿದ್ರಿ. ಅವರ ಫೋಟೋ ಕೂಡ ಆಗ್ತಾ ಇರಲಿಲ್ಲ. ಈಗ ವೋಟ್ ಬ್ಯಾಂಕ್ಗಾಗಿ ನೀವು ನಾಟಕ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಸಂವಿಧಾನದ ಹೆಸರನ್ನ ಹೇಳ್ತೀರಿ. ಸಂವಿಧಾನದ ಇವತ್ತು ಯಾರಾದ್ರೂ ಸಂವಿಧಾನವನ್ನ ಹಿಡಿತಕ್ಕಂತ ಅದಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ್ಮೇಲೆ ಅದು ಗವರ್ನರ್ ಅವರು ಬಂದಾಗ ನೀವು ಸಂವಿಧಾನಕ್ಕೆ ಕೊಟ್ಟ ಗೌರವ ಏನು? ಒಬ್ಬ ದಲಿತ ರಾಜ್ಯಪಾಲರನ್ನ ಸಹಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ರಕ್ತದಲ್ಲಿ ದಲಿತ ವಿರೋಧಿತನ ಎದ್ದು ಕಾಣ್ತಿದೆ. ಇದು ಭಾಷಣದಲ್ಲಿ ಕಾಣ್ತಿರ್ಲಿಲ್ಲ. ಈಗ ನೋಡಿ ಇಡೀ ರಾಜ್ಯಕ್ಕೆ ನಿಮ್ಮ ಪ್ರದರ್ಶನ ಮಾಡಿದ್ದೀರಿ. ಅದರಲ್ಲೂ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗಿದು ಬೇಕಾಗಿತ್ತಾ? ನೀವು ಒಬ್ಬ ದಲಿತರಾಗಿ ನೀವು ನಿಮ್ಮ ಮಗ ಎಲ್ಲ ಸೇರ್ಕೊಂಡು ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಒಬ್ಬ ಮೇಧಾವಿಯೂ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ನಿಮ್ಮ ತರ ಗುಲಾಮಗಿರಿ ಅವರು ಮಾಡೋದಿಲ್ಲ. ಕಾಂಗ್ರೆಸ್ನ ಗುಲಾಮಗಿರಿ ನೀವು ಹೇಗ್ ಮಾಡ್ತಿದ್ದೀರಿ ಅಂತ ಇವತ್ತು ರಾಜ್ಯಕ್ಕೆ ಗೊತ್ತಿದೆ. ಅವರನ್ನ ಗೂಂಡಾಗಳು ಆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು, ಅವರನ್ನ ಯಾರು ಮಾನ್ಯರು ಅನ್ನಲ್ಲ, ನಾನು ಒಬ್ಬನೇ ಅನ್ನೋದು. ಎಸ್ ರವಿ ಅವರು, ಭರತ್, ಈಗ ಇನ್ನೊಂದು ಮಾತನ್ನ ಹೇಳ್ತಾರೆ ಅವರು ಸದನದಲ್ಲಿ, ಬಟ್ಟೆ ಹರ್ಕೊಂಡವರು, ಆಮೇಲೆ ನೀಲಿ ಚಿತ್ರ ನೋಡಿದವ್ರಂತ. ಬಟ್ಟೆ ಹರ್ಕೊಂಡಿದ್ದು ಯಾರಪ್ಪ? ಮೊನ್ನೆ ನಿಮ್ ಬಟ್ಟೆ ನೀವೇ ಹರ್ಕೊಂಡು ಜನರ ಮುಂದೆ ಬೆತ್ತಲಾದವ್ರು ನೀವು. ಆಮೇಲೆ ನೀಲಿ ಚಿತ್ರ ಎಲ್ಲವರ ನೀಲಿ ಚಿತ್ರ ನೋಡಿದವ್ರು ಹೇಳಪ್ಪ. ನೀಲಿ ಚಿತ್ರ ನೋಡಿದವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ರಿ. ಟ್ರೈನಿಂಗ್ ತಗೊಳಕ್ ಕರ್ಕೊಂಡು ಹೋಗಿದ್ದೀರಾ ಅವ್ರಿಗೆ? ಟ್ರೈನಿಂಗ್ ತಗೊಳಕ ನೀಲಿ ಚಿತ್ರ ಅಂತ ನಮ್ಮ ಮೇಲೆ ಮಾತಾಡಬೇಡಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀಲಿ ಚಿತ್ರ ಇರೋರು ನಿಮ್ ಜೊತೆ ಅವರೇ, ಅವ್ರ ಬಗ್ಗೆ ನೀವೇ ಮಾತಾಡ್ತಾರೆ. ಆಮೇಲೆ ಹರಿಪ್ರಸಾದ್ ಅವರು ಮಾತೆತ್ತಿದ್ರೆ ನಿನ್ನೆ ನಿಂತ್ಕೊಂಡು ಏನು ಸದನದಲ್ಲಿ ಆರ್ಭಟ. ನಾವು ಅವರ ಚರಿತ್ರೆಯನ್ನ ಸಂಪೂರ್ಣವಾಗಿ ನೋಡಿರೋರು ನಾವು. ಆದ್ರೆ ವೈಯಕ್ತಿಕ ವಿಚಾರಗಳಿಗೆ ಕೈ ಹಾಕಬಾರದು ಅಂತ ಅಷ್ಟೇ ಸುಮ್ಮನಿದ್ದೇವೆ. ಅವ್ರೇನಾದ್ರೂ ಬಾಲ ಬಿಚ್ಚಿದ್ರೆ ಆದ್ರೆ ನಾವು ನಿಮ್ಮ ಇತಿಹಾಸವನ್ನು ಬಿಚ್ಚಬೇಕಾಗ್ತದೆ. ಎಚ್ಚರಿಕೆ ಇರ್ರಿ. ಆ ದಿನಗಳು ಗೊತ್ತು, ಈ ದಿನಗಳು ಗೊತ್ತು ನಮಗೆ. ಮೂರನೇದಾಗಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಅವರ ಮೇಲೆ ಅವರದೇ ಕಾರ್ಯಕರ್ತರ ಮೇಲೆ ಗುಂಡಾಕಿ ಅವರನ್ನ ಸಾಯಿಸಿ ಅದನ್ನ ಜನಾರ್ದನ್ ರೆಡ್ಡಿ ಅವರ ತಲೆಗೆ ಕಟ್ಟಿ ಅವರ ಮೇಲೆ ಹಗೆತನ ತೀರಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿನ ಭರತ್ ರೆಡ್ಡಿ ಅವರು ಇವತ್ತೇನ್ ಮಾಡಿದ್ರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸಿಬಿಐ ಕೊಡ್ರಿ ಅಂದ್ರೆ ಕೊಡಕ್ ರೆಡಿ ಇಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತಂದ್ರೆ ಜರುಗಿಸಕ್ ರೆಡಿ ಇಲ್ಲ. ಅಂದ್ರೆ ನಿಮಗೆ ಬೇರೆ ನ್ಯಾಯ, ವಿರೋಧ ಪಕ್ಷದವ್ರಿಗೆ ಬೇರೆ ನ್ಯಾಯ ಇದೆಯಾ? ಇವತ್ತಿನ್ನೂ ಕೂಡ ಈ ದ್ವೇಷ ಭಾಷಣದ ಆಕ್ಟ್ ಜಾರಿಗೆ ಬಂದೇ ಇಲ್ಲ. ಆಗಲೇ ಆಕ್ಟ್ ಜಾರಿಗೆ ಬಂದಂತೆಯೂ ಈಗಾಗಲೇ ದಲಿತ ಸಂಘಟನೆಗಳ ಮುಖಂಡರನ್ನ, ಕನ್ನಡ ಸಂಘಟನೆಗಳ ಮುಖಂಡರನ್ನ, ರೈತ ಸಂಘಟನೆಗಳ ಮುಖಂಡರನ್ನ, ವಿಶೇಷವಾಗಿ ವಿರೋಧ ಪಕ್ಷದವರನ್ನ ಎಲ್ಲಿ ಸರ್ಕಾರದ ವಿರುದ್ಧ ಮಾತಾಡಬಾರದು ಅಂತೇಳಿ ಅವರನ್ನ ದಮನ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಪೊಲೀಸ್ನವರ ಕೈಯಲ್ಲಿ ನೋಟಿಸ್ಗಳನ್ನು ಕೊಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಸರ್ಕಾರ ನಡೆಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ. ಅಂದ್ರೆ ದ್ವೇಷ ಭಾಷಣದ್ದು ನೀವು ಯಾಕೆ ತಂದ್ರಿ ಅಂದ್ರೆ ಇವರನ್ನೆಲ್ಲ ದಮನ ಮಾಡಲಿಕ್ಕೆ ಅಂತ ಇವತ್ತು ಗೊತ್ತಾಗಿದೆ. ಆ ಕಾರಣದಿಂದ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.